ಸಿದ್ದರಾಮಯ್ಯ ಸಹಕಾರದಿಂದಲೇ ನಮ್ಮ ಕುಮಾರಣ್ಣ ರಾಜೀನಾಮೆ ಕೊಟ್ಟಿದ್ದನ್ನು ನಾವು ಯಾರು ಕೂಡ ನಮ್ಮ ಜೀವನದಲ್ಲಿ ನಾವು ಮರೆಯೋದಿಲ್ಲ. ಸೇಡಿನ ರಾಜಕಾರಣ ಅಂತಲ್ಲ, ತಾವು ಮಾಡಿದ್ದು ತಮಗೆ ಮೂಲ. ಮೊಟ್ಟ ಮೊದಲನೇ ಬಾರಿ ಗವರ್ನರ್ಗೆ ಉತ್ತರ ಕೊಟ್ಟಿರ್ತಕ್ಕಂತ ಏನಾದ್ರು ಒಂದು ಬಂಡ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನಾಗೇಂದ್ರ ಅವರು ಕೂಡ ಪರಿಶಿಷ್ಟ ಜಾತಿ ತಾನೆ. ಇವ್ರ ಮಂತ್ರಿಗೊಂದ್ ನ್ಯಾಯ, ಮುಖ್ಯಮಂತ್ರಿಗೊಂದ್ ನ್ಯಾಯನಾ? ಎಸ್ ವೀಕ್ಷಕರೇ, ಕಾಂತರಾಜ್ ಅವರು ನಮ್ಮ ಜೊತೆ ಇದ್ದಾರೆ, JDS ನಾಯಕರು, ಶಿವಮೊಗ್ಗ ಗ್ರಾಮಾಂತರ. ಸರ್ ನಮಸ್ತೆ. ಈ ಒಂದು ಪ್ರತಿಭಟನೆ ಈಗ ಸಾಕಷ್ಟು ಏನು ಒಂದು 7-8 ದಿನಗಳ ಏನು ಪಾದಯಾತ್ರೆಯನ್ನ ಮಾಡಿದ್ರಿ, ಆ ಬಳಿಕ ಈಗ ವಿಧಾನಸೌಧದ ಎದುರುಗಡೆ ಒಂದು ಪ್ರತಿಭಟನೆ. ಏನ್ ಹೇಳಕ್ ಬಯಸ್ತಾರೆ ಈ ಸಂದರ್ಭದಲ್ಲಿ? ಹಾಗೇನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಒಂದು ನಡೆಯನ್ನು ಕೂಡ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಕಳೆದ ಬಾರಿ ಮೈಸೂರಿನಲ್ಲಿ ತಮಗೆ ನಾವು ಮಾತಾಡೋಂಥ ಸಂದರ್ಭದಲ್ಲಿ ನಿಶ್ಚಿತವಾಗಿ ನಮ್ಮ ಹೋರಾಟ ಮುಂದುವರಿತದೆ ಅಂತೇಳಿ ತಮಗೆ ಹೇಳಿದ್ವಿ. ಯಾಕೆ ಅಂತಂದ್ರೆ ಇದು ಯಾವುದು ಬಾಯಿ ಮಾತಲ್ಲಿ ಇರತಕ್ಕಂಥ ಆರೋಪಗಳಲ್ಲ. ನಿಶ್ಚಿತವಾದಂತಹ ದಾಖಲಾತಿಗಳನ್ನ ಒದಗಿಸಿದ್ದಾರೆ ಇವರು. ಆ ದಾಖಲಾತಿಗಳನ್ನ ನಾವು ಸಂಬಂಧಪಟ್ಟಂತ ಗವರ್ನರಿಗೆ ಕೊಟ್ಟ ನಂತರ, ಏನು ಸಾಮಾಜಿಕ ಹೋರಾಟಗಾರರು ಎಲ್ಲ ಕೊಟ್ಟ ನಂತರ ಕೂಲಂಕುಷ ಪರಿಶೀಲನೆ ಮಾಡಿ ರಾಜ್ಯಪಾಲರು ಯಾರ ಪರವಾಗಿ ಯಾರು ವಿರುದ್ಧವಾಗಿರೋದಿಲ್ಲ. ಅವರು ಸಂವಿಧಾನವನ್ನ ಎತ್ತಿಡಿತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ, ಕಾನೂನನ್ನ ಎತ್ತಿಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ದೆಹಲಿನಲ್ಲಿ ಹೇಳ್ತಾರೆ ನಾವು ಸಂವಿಧಾನವನ್ನ ಪಾಲನೆ ಮಾಡೋರು ಅಂತ. ಇಲ್ಲಿ ನೋಡಿದ್ರೆ ಸಂವಿಧಾನ ಯಾರು ಎತ್ತಿಡಿತಾರೆ ಅವ್ರ ವಿರುದ್ಧ ಕೋರ್ಟಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಅವತ್ತು ಕೂಡ ತಮಗೆ ಹೇಳಿದ್ದೆ, ಮೊಟ್ಟ ಮೊದಲನೇ ಬಾರಿ ಏನಾದ್ರೂ ಗವರ್ನರ್ಗೆ ಉತ್ತರ ಕೊಟ್ಟಿರ್ತಕ್ಕಂಥ ಏನಾದ್ರು ಒಂದು ಬಂಡ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಹಾಗೇನೆ ಇವತ್ತು ಗವರ್ನರ್ ಆದೇಶವನ್ನ ಪ್ರಶ್ನಿಸಿ ಇವತ್ತು ಹೈಕೋರ್ಟಿಗೆ ಹೋಗಿದ್ದಾರೆ. ಹೋಗ್ಲಿ, ಸಂತೋಷ. ಹೈಕೋರ್ಟಿಗೆ ಹೋಗ್ಲಿ, ಸುಪ್ರೀಂ ಕೋರ್ಟಿಗೆ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಹೋಗ್ಲಿ, ಕಾನೂನಲ್ಲಿ ಏನು ಅವಕಾಶ ಇದೆ ಎಲ್ಲ ನೆರವನ್ನು ಪಡ್ಕೊಳ್ಳಿ. ಬಹುಶಃ ಇವತ್ತು ಕೊಡ್ತಕ್ಕಂಥ ರಾಜೀನಾಮೆ ಇನ್ನೊಂದು 8 ದಿವಸನೋ 10 ದಿವಸನೋ ಡಿಲೇ ಆಗ್ಬೋದು, ಬಿಟ್ರೆ ರಾಜೀನಾಮೆ ಕೂಡ ಶತಸಿದ್ಧ. ಸಿದ್ದರಾಮಯ್ಯ 100% ಕೊಡ್ಲೇಬೇಕಾಗತ್ತೆ. ಅವ್ರು ಕೊಡೋದಿಲ್ಲ, ಕಾನೂನು ಬಿಡೋದಿಲ್ಲ. ನಾನೊಂದು FIR ಆದ್ಮೇಲೂ, ನನ್ನ ಮೇಲೆ ಒಂದು ಭ್ರಷ್ಟಾಚಾರ ಆರೋಪ ಬಂದ ಮೇಲೂ ನಾನು ಅಲ್ಲಿ ಇರ್ತೀನಿ ಅಂದ್ರೆ ಅದನ್ನ ಜನ ತೀರ್ಮಾನ. ಈಗ ರಾಜ್ಯಪಾಲರ ನಡೆಯನ್ನ ಕೂಡ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ನಡೆಯನ್ನು ಕೂಡ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಅದು ಕೂಡ ಏನ್ ಹೇಳ್ತೀರಾ? ಅವರು ಪ್ರತಿಭಟನೆ ನೋಡಿ, ಒಂದು ರಾಜಕೀಯ ಪಕ್ಷವಾಗಿ ಅದರದ್ದೇ ಅಂತ ಕಾರ್ಯಕರ್ತರು ಇರ್ತಾರೆ, ಪ್ರತಿಭಟನೆ ಮಾಡೋ ಸಹಜನೆ. ಹಾಗಾದ್ರೆ ನಾಗೇಂದ್ರ ಅವ್ರಿಗೆ ಯಾಕೆ ನೀವು ರಾಜೀನಾಮೆ ತಗೊಂಡ್ರಿ? ನಿಮ್ದೇ ಸಚಿವ ಸಂಪುಟ, ನಿಮ್ಮ ಬಹಳ ಆಪ್ತರವರು ನಾಗೇಂದ್ರ ಅವರು. ಅವ್ರ ರಾಜೀನಾಮೆ ತಗೊಂಡು ಅವ್ರನ್ನು ಜೈಲಿಗೆ ಹೋದ್ರ ಪರವಾಗಿಲ್ಲ, ಕಳಿಸ್ಬೋಯ್ತಲ್ಲ, ಹಂಗೇನೆ ಮಂತ್ರಿ ಮಾಡೇ ಕಳಿಸ್ಬೋಯ್ತಲ್ಲ. ಅಂದ್ರೆ ನಾಗೇಂದ್ರಗೊಂದ್ ನ್ಯಾಯ, ಸಿದ್ದರಾಮಯ್ಯರಿಗೊಂದ್ ನ್ಯಾಯ. ನಾಗೇಂದ್ರ ಅವರು ಕೂಡ ಪರಿಶಿಷ್ಟ ಜಾತಿ ತಾನೆ. ಅವರು ಕೂಡ ಕಷ್ಟಪಟ್ಟು ತಾನೆ ರಾಜಕಾರಣದಲ್ಲಿ ಬಂದಿರೋದು. ಅವ್ರ ಮೇಲೆ ಆರೋಪ ಬಂದಿದೆ, ಅವ್ರನ್ನ ಬಿಡ್ಬೋಯ್ತಲ್ಲ, ಮಂತ್ರಿಯಾಗೇನೆ ಜೈಲಿನಲ್ಲಿ ಇಡ್ಬೋದು, ಪರಪ್ಪನಗರದಲ್ಲಿ ಇಡ್ಬೋಯ್ತು. ಇವ್ರ ಮಂತ್ರಿಗೊಂದ್ ನ್ಯಾಯ, ಮುಖ್ಯಮಂತ್ರಿಗೊಂದ್ ನ್ಯಾಯನಾ? ಹಾಗಾಗಿ ಒಂದು 8-10 ದಿವಸ ಬಹುಶಃ ಮುಂದೂಡ್ಬೋದು, ಬಿಟ್ರೆ ಇದರಿಂದ ತಪ್ಸ್ಕೊಳಕ್ ಸಾಧ್ಯ ಇಲ್ಲ. ಅಲ್ಲ, ಎಲ್ಲೋ ಒಂದ್ ಕಡೆ ತಾವು ಏನು ಪಾದಯಾತ್ರೆಯನ್ನು ಮಾಡಿದ್ರಿ 8 ದಿನ, ಆ ಬಳಿಕ ಅದಕ್ಕೂ ಕೂಡ ಏನು ತಾವು ನಿರೀಕ್ಷೆ ಏನ್ ಮಾಡಿದ್ರಿ ಅದು ಅಸಾಧ್ಯ ಆಗ್ಲಿಲ್ಲ. ಈಗ ಅದಕ್ಕಾಗಿ ಮತ್ತೊಮ್ಮೆ ಈಗ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು, ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಮುಂದಿನ ದಿನಗಳಲ್ಲಿ? ಅವತ್ತು ನಾವು ಪಾದಯಾತ್ರೆ ಸಂದರ್ಭದಲ್ಲಿ ಹೇಳಿದ್ವಿ, ಇದು ಜನಜಾಗೃತಿ ನಾವು ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ರಾಜೀನಾಮೆ ಇವತ್ತೇ ಕೊಡ್ತಾರೆ ಅಂತ ನಾವು ಮಾಡ್ತಾ ಇಲ್ಲ. ನೋಡಪ್ಪ, ಈ ರಾಜ್ಯದ ಮುಖ್ಯಮಂತ್ರಿ ಇಂತ ಒಂದು ಹಗರಣವನ್ನು ಮಾಡಿದ್ದಾರೆ ಅಂತ ವಿಶೇಷವಾಗಿ ಮೈಸೂರು ಜಿಲ್ಲೆ ಜನತೆಗೆ ಮನದಟ್ಟು ಮಾಡ್ಬೇಕಿತ್ತು. ಅಲ್ಲಿ ಒಂದು ಸಮಾವೇಶದ ಮುಖಾಂತರ ನಾವು ಮಾಡಿದೀವಿ. ತುಂಬಾ ಒತ್ತಾಯ ಅಂದ್ರೆ ಒತ್ತಡನೇ ಹೇರಿ ಮಾಡ್ತಾ ಇರುವಂತಹ ಪಾದಯಾತ್ರೆ ಆಗಿತ್ತು. ಯಾಕೆಂದ್ರೆ ತಮ್ಮ ಹೆಚ್ಚಿನ ನಾಯಕರು, ಬಿಜೆಪಿ ಹಾಗೂ JDS ನಾಯಕರುಗಳು ಈ ಪಾದಯಾತ್ರೆ ಸಂದರ್ಭದಲ್ಲಿ ಈಗ ಪಾದಯಾತ್ರೆ ಮುಗಿಯೋದ್ರೊಳಗಡೆ ರಾಜೀನಾಮೆ ನೀಡಬಹುದು, ಅಥವಾ ಪಾದಯಾತ್ರೆ ಮುಗಿದ ಬಳಿಕನಾದ್ರೂ ರಾಜೀನಾಮೆ ನೀಡಬಹುದು ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಿತ್ತು. ಅದೆಲ್ಲ ಒಂದ್ ಕಡೆ ವಿಫಲ ಪ್ರಯತ್ನ ಅಂತ ಅನ್ಸುತ್ತಾ, ಅಥವಾ ಜನಕ್ಕೆ ಸಂದೇಶ ಮುಟ್ತು ಅಂತ ಅನ್ಸುತ್ತಾ? ವಿಫಲ ಪ್ರಯತ್ನ ನಮ್ ಕಡೆಯಿಂದ ಆಗಿಲ್ಲ, ಬಂಡತನ ಅವರಿಂದ ಮುಂದುವರೆದಿದೆ. ಈ ಹಿಂದೆ ಒಂದು ಆರೋಪ, ಬರೇ ಬಾಯಿ ಮಾತಲ್ಲಿ ಆರೋಪ ಬಂದ್ರೆ, ಅವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇರ್ಲಿಲ್ಲ, ಬರೀ ಬಾಯಲ್ಲಿ ಆರೋಪ ಬಂದ್ರೆ, ಒಂದು ಪತ್ರಿಕೆನಲ್ಲಿ ಬಂದ್ರೆ ರಾಜೀನಾಮೆ ಕೊಡುವಂತ ಒಳ್ಳೆ ಚಾರಿತ್ರ್ಯ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕಂಡಿರ್ತಕ್ಕಂಥ ನಾಡಿದು. ಇವತ್ತು ಆರೋಪ ಬಂದು ದಾಖಲಾತಿಗಳು ಸಬ್ಮಿಟ್ ಮಾಡಿ ಗವರ್ನರ್ ಒಪ್ಪಿಗೆ ಕೊಟ್ಟರು ಕೂಡ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಬಂಡತನದ ರಾಜಕಾರಣ ಯಾರು ಮಾಡಿರ್ಲಿಲ್ಲ. ನಾ ಈಗಲೂ ಹೇಳ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿದ್ದಾರೆ. ಈ ಹಿಂದೆ 5 ವರ್ಷ ಸಂಪೂರ್ಣ ಆಡಳಿತವನ್ನು ಮಾಡಿದ್ದಾರೆ. ಈಗಲೂ ಕೂಡ ಕಳೆದ 1 ವರ್ಷ 3 ತಿಂಗಳಿಂದ ಮಾಡಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವರೇ, ದಯಮಾಡಿ ನಿಮ್ಮ ವ್ಯಕ್ತಿತ್ವ ಕಳಂಕ ತಂದ್ಕೊಂಡು FIR ಆಗಿ ಕಾನೂನು ಏನೋ ಒಂದು ಚೌಕಟ್ಟಲ್ಲಿ ನೀವು ಒಂದು ತಪ್ಪಿತಸ್ಥರ ರಾಜೀನಾಮೆ ಕೊಡೋಕ್ಕಿಂತ ತಾವು ದಯಮಾಡಿ ರಾಜೀನಾಮೆ ಕೊಡ್ರಿ. ಮುಂದೆ ತಾವು ಕಳಂಕ ರಹಿತರಾಗಿ ಏನ್ ಹೇಳ್ತಿರಲ್ಲ, ನಾ ಏನೂ ಮಾಡಿಲ್ಲ ಅಂತ, ಅದನ್ನ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡಿ ನೀವು ಪುನಃ ಮುಖ್ಯಮಂತ್ರಿ ಆಗಿ ನನ್ನೇನು ತಕರಾರಿಲ್ಲ. ಎಸ್ ಸರ್, ಇನ್ನ JDS ನವರು ಬಿಜೆಪಿ ಜೊತೆ ಸೇರ್ಕೊಂಡು, ಹಾಗೇನೆ ಕೇಂದ್ರ ಸರ್ಕಾರದ ಜೊತೆ ಸೇರ್ಕೊಂಡು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇನೆ ರಾಜ್ಯಪಾಲರ ಹಾಗೇನೆ ರಾಜಭವನ ದುರುಪಯೋಗ ಕೂಡ ಪಡಿಸ್ಕೊಳ್ತಾ ಇದ್ದಾರೆ. 2 ಪಕ್ಷಗಳು ಕೂಡ ಶಾಮೀಲಾಗಿ ಏನು ದಲಿತ ನಾಯಕ ಹಾಗೇನೆ ಹಿಂದುಳಿದ ನಾಯಕ ಆಗಿರುವಂತ ಸಿದ್ದರಾಮಯ್ಯನವರನ್ನ ಇಳಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಏನ್ ಹೇಳ್ತೀರಿ? ಸಿದ್ದರಾಮಯ್ಯನವರು
ದಲಿತರು ಅಥವಾ ಹಿಂದುಳಿದವರು ಸರಿಡೆ. ಇಲ್ಲಿ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ವಿಶೇಷವಾಗಿ ಇಂಥ ಜಾತಿಯವರು ಆಗ್ಬೇಕು ಅಂತ ಏನು ರಿಸರ್ವೇಶನ್ ಇಲ್ಲ. ಸಿದ್ದರಾಮಯ್ಯನವರಿಗೆ ಆ ನೋವು ಇವತ್ತು ಕಾಡ್ತಾ ಇದ್ರೆ ಅದು ನಮ್ಮ JDS ಕಾರ್ಯಕರ್ತರ ಶಾಪ. ಯಾಕೆ ಅಂದ್ರೆ ಧರ್ಮಸ್ಥಳದ ಏನೋ ಒಂದು ನೇಚರ್ ಕೇರ್ ಸೆಂಟರ್ ನಲ್ಲಿ ಕುತ್ಕೊಂಡು ಕುಮಾರಸ್ವಾಮಿ ಸರ್ಕಾರವನ್ನ ನಾನು ಲೋಕಸಭೆ ಚುನಾವಣೆ ನಂತರ ತೆಗಿತೀನಿ ಅಂತ ಹೇಳಿದಾರೆ ಯಾರು? ಮಾಧ್ಯಮದಲ್ಲಿ ತಾವು ನೋಡಿಲ್ವಾ? ಯಾವ ಕುಮಾರಸ್ವಾಮಿ ಸರ್ಕಾರವನ್ನ ತನ್ನ ಜೊತೆಗಿದ್ದಂತ ಶಿಷ್ಯಂದ್ರನ್ನ ನೀವು ಬಿಜೆಪಿ ಕಳಿಸ್ಕೊಟ್ಟು, ಇವತ್ತು ನಾವು ಬಿಜೆಪಿ ಮೈತ್ರಿ ಇರ್ಬೋದು, ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಸಹಕಾರದಿಂದಲೇ ನಮ್ಮ ಕುಮಾರಣ್ಣ ಏನು ರಾಜೀನಾಮೆ ಕೊಟ್ಟಿದ್ರು ನಾವು ಯಾರು ಕೂಡ ನಮ್ಮ ಜೀವನದಲ್ಲಿ ನಾವು ಮರೆಯೋದಿಲ್ಲ. ಈ ಸೇಡಿನ ರಾಜಕಾರಣ ಅಂತಲ್ಲ, ತಾವು ಮಾಡಿದ್ದು ತಮಗೆ ಮೂಲ. ನಮಗೆ ಅವತ್ತು ನಾವೇನು ಅವತ್ತು ಮೈತ್ರಿ ಮಾಡ್ಕೊಂಡ್ವಿ, ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಪ್ರಕಾರ ದೇವೇಗೌಡರು ಅನುಮತಿ ಪಡೆದು ಕುಮಾರಣ್ಣ ಒಪ್ಕೊಂಡಿದ್ರು. ಯಾವ ತಪ್ಪನ್ನು ಮಾಡ್ದಲೆ ತನ್ನ ಶಿಷ್ಯಂದ್ರನ್ನೇ ನೀವು ಏನು ಬಿಜೆಪಿ ಕಳಿಸಿ ಅವತ್ತು ಕುಮಾರಣ್ಣ ಸರ್ಕಾರ ತೆಗೆದ್ರಲ್ವಾ, ಅದ್ರ ಶಾಪ ಇವತ್ತು ನಿಮಗೆ ತಟ್ಟಿದೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಈಗಲೂ ಅಷ್ಟೇನೆ, ನಾವು ತಂತ್ರ ಕುತಂತ್ರ ಅದೆಲ್ಲ ಹೇಳಾಗತ್ತೆ ಇಲ್ಲ. ತನ್ನ ಮನೆಯವರಿಗೆ ಸೈಟ್ ತಗೊಳ್ಳದೆ ಹೋಗಿದ್ರೆ ತಂತ್ರ ಕುತಂತ್ರ ಏನಿತ್ತು ಇದರಲ್ಲಿ? ಯಾರಿಗಾರ ಬಡವರಿಗೆ ಕೊಡಿಸ್ಬೋದಿತ್ತಲ್ಲ ನಿಮ್ ರೆಕಮೆಂಡ್ ಅಲ್ಲಿ? ನಿಮ್ ಹೆಂಡತಿ ಯಾಕೆ ತಗೊಂಡ್ರಿ ನೀವು ನಿವೇಶನ? ಯಾರಿಗಾರ ಬಡವರಿಗೆ ಕೊಡಿಸ್ಬೋದಿತ್ತಲ್ಲ? ಅವಾಗ ಇಷ್ಟು ಆಗ್ತಾನೆ ಇರ್ಲಿಲ್ಲಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಬಡ ಜನರಿಗೆ ಸಹಾಯ ಮಾಡಿ ಯಾರು ಪ್ರಶ್ನೆ ಮಾಡೋದಿಲ್ಲ. ತನ್ನ ಕುಟುಂಬಕ್ಕೆ ನಾನು ಅವತ್ತೇ ಹೇಳಿದ್ನಲ್ಲ ನಿಮಗೆ, 2,000 ರೂಪಾಯಿ ಬೆಲೆ ಬಾಳೋ ಜಾಗ ಅದು ನೋಟಿಫೈ ಆಗಿದೆ, ನೋಟಿಫೈ ಆಗಿ ಸೈಟ್ ಆಗಿದೆ. ಸೈಟ್ ಆದ್ಮೇಲೆ ಅದನ್ನ ಆ ಸೈಟ್ ಆದಂತ ಜಾಗವನ್ನ ಡಿನೋಟಿಫೈ ಮಾಡಿಸ್ತೀರಿ. ಡಿನೋಟಿಫೈ ಮಾಡಿದ್ಮೇಲೆ ಅದನ್ನ ಇನ್ಯಾರೋ ತಗೊಳ್ತಾರೆ, ಕೃಷಿ ಭೂಮಿಯಿಂದ ತಗೊಳ್ತಾರೆ. ಅದಕ್ಕೆ DC ಅವರು ಮತ್ತೆ ತಹಸೀಲ್ದಾರು ಆ ಸ್ಥಳ ಪರಿಶೀಲನೆ ಮಾಡಿ ಕೃಷಿ ಭೂಮಿ ಅಂತ ಕೊಡ್ತಾರೆ. ಒಂದು ನಿವೇಶನ ಆದ್ಮೇಲೆ ಕೃಷಿ ಭೂಮಿ ಅಂತ ಕೊಡ್ತಾರೆ. ಅದಾದ್ಮೇಲೆ ಹೌದು ಇವ್ರು ಕೃಷಿ ಭೂಮಿ ಇಲ್ಲಿ ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಪರಿಹಾರವಾಗಿ ನೀವು ಎಲ್ಲೋ ಕಮರ್ಷಿಯಲ್ ಜಾಗ ಬೆಲೆ ಬಾಳೋ ಜಾಗವನ್ನ ಲೈನಿ ತಗೊಂಡಿದ್ದೀರಪ್ಪ. 2,000 ರೂಪಾಯಿ ಬೆಲೆ ಬಾಳೋ ಜಾಗವನ್ನು ಕೊಟ್ಟು ನೀವು 10-12 ರೂಪಾಯಿ ಬೆಲೆ ಬಾಳೋ ಜಾಗ ಅಂತ ನಾವು ಅವತ್ತೇ ಸ್ಪಷ್ಟವಾಗಿ ಹೇಳಿದೀವಿ. ಮೈಸೂರಲ್ಲಿ ಆ ಸ್ಥಳವನ್ನು ಕೂಡ ನಾವು ನೋಡಿದೀವಿ. ಹಾಗಾಗಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅಲ್ಲ ಅಂತ ಹೇಳ್ಕೊಳ್ತಕ್ಕಂಥ ನೈತಿಕತೆ ಅವ್ರಿಗಿಲ್ಲ. ಅವರೊಬ್ರು ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಅದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಏನು ಲೀಗಲ್ ಡಾಕ್ಯುಮೆಂಟ್ ವೈಸ್ ಆಗಿದೆ. ಅವ್ರಿಗೂ ಹೈಕೋರ್ಟಿಗೆ ಹೋಗಿದ್ದಾರೆ, ನಮಗೂ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ನೋಡೋಣ ಮುಂದೆ. ಎಸ್, ಎಲ್ಲೋ ಒಂದ್ ಕಡೆ ನಿರಂತರವಾದ ಹೋರಾಟ ಆದ್ರೂ ಕೂಡ ರಾಜೀನಾಮೆ ಅಂತೂ ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಒಂದು ಪ್ರತಿಭಟನೆ ನಂತರ ಮುಂದಿನ ದಿನದಲ್ಲಿ ಮತ್ತೆ ಹೋರಾಟ ಕೇಳುವಂತ ಸಾಧ್ಯತೆ ಇದೆಯಾ? ಏನ್ ಹೇಳ್ತೀರಾ? ನಮ್ಮ ಅನಿಸಿಕೆ, ಸಿದ್ದರಾಮಯ್ಯನವ್ರು ಈಗಾಗಲೇ ಸ್ಪಷ್ಟವಾಗಿ ಅವ್ರ ತೀರ್ಮಾನಕ್ಕೆ ಬಂದಿದ್ದಾರೆ ರಾಜೀನಾಮೆ ಕೊಡಕ್ಕೆ. ಅವರ ಹೋರಾಟ ಅವರ ಶಿಷ್ಯಂದ್ರಿಗೆ ಯಾರಿಗಾದ್ರೂ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಬಿಟ್ರೆ ಅವ್ರೇನ್ ಅವ್ರಿಗೆ ಗೊತ್ತಾಗಿದೆ ನಾನು ರಾಜೀನಾಮೆ ಕೊಡೋ ಅನಿವಾರ್ಯ, ರಾಜೀನಾಮೆ ಕೊಡ್ತಾರೆ, 100% ರಾಜೀನಾಮೆ ಕೊಡ್ತಾರೆ. ಆದ್ರೆ ಈ ರೀತಿಯಾಗಿ ಬಿಗಿ ಹಿಡಿದ್ರೆ ಆಯ್ತು ಸಿದ್ದರಾಮಯ್ಯನವರೇ ನೀವು ಹೇಳಿದ್ರಿಗೆ ನಾವು ಮಾಡ್ತೀವಿ ಅಂತ ಏನಾದ್ರು ಹೇಳಿ. ಯಾಕಂದ್ರೆ DK ಶಿವಕುಮಾರ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಕ್ಕೆ ಇವ್ರು ರೆಡಿ ಇಲ್ಲ. ಅವರ ಈಗೇನು ನಮಗೂ ಕೂಡ ಹೊರಗಡೆ ಮೂಲಗಳು ತಿಳಿದಂಗೆ ಅವರ ಶಿಷ್ಯಂದ್ರುಗಳು ಅಥವಾ ಆತ್ಮೀಯರಿಗೆ ಕೊಡಿಸ್ಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿದೆ. ಹಂಗಾಗಿ ಹೈಕಮಾಂಡಿಗೆ ಹೆದರಿಸಿ ಅವರ ಒಂದು ಆತ್ಮೀಯರಿಗೆ ಯಾರಿಗಾರು ಮುಖ್ಯಮಂತ್ರಿ ಸ್ಥಾನ ಕೊಡಿಸ್ಬೇಕು ಅಂತ ಅವ್ರು ಕಾಯ್ತಿರೋದು ಬಿಟ್ರೆ ಸಿದ್ದರಾಮಯ್ಯನವರಿಗೆ 100ಕ್ಕೆ 1000 ಪಟ್ಟು ಅವ್ರ ರಾಜೀನಾಮೆ ಕೊಡೋದು ಅವ್ರಿಗೆ ಗೊತ್ತಾಗಿದೆ. ಅವ್ರು ಕೊಡ್ತಾರೆ, ನೋ ಡೌಟ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಕಾಂತರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.